ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಸ್ವಾಗತ. ಬೇಳೆಭಾತ್ ರೆಸಿಪಿ ನಾನು ಮನೇಲಿ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ತುಪ್ಪ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡೆ, ಅದೇ ಸಾಸಿವೆ, ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಹಾಗೆಯೇ ಕರಿಬೇವು, ಶೇಂಗಾ ಬೀಜ ಹಾಕ್ತೀನಿ. ನಾನು ಬಟಾಣಿ ಹಾಕಲ್ಲ, ಹಾಗಾಗಿ ಶೇಂಗಾ ಬೀಜ ಹಾಕ್ತೀನಿ. ಮತ್ತು ನಾನು ಟೊಮೆಟೊ ಯೂಸ್ ಮಾಡಲ್ಲ, ಹುಣಸೆ ಹಣ್ಣನ್ನೇ ಯೂಸ್ ಮಾಡೋದು. ಹಾಗಾಗಿ ಹುಣಸೆ ಹಣ್ಣನ್ನು ಬಿಸಿ ನೀರಲ್ಲಿ ನೆನೆ ಹಾಕ್ಕೊಂಡು ಮತ್ತು ನಾನು ಗೊಜ್ಜು ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡೆ. ಅದಕ್ಕೊಂದು ಸ್ವಲ್ಪ ಖಾರ ಪುಡಿ, ಹಾಗೆಯೇ ಅರಿಶಿನ ಪುಡಿ, ಬೆಲ್ಲ ಮತ್ತು ಇದು ಬೇಳೆಭಾತ್ ಪೌಡರು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಲಿಸ್ಕೊಬೇಕು. ಗೊಜ್ಜು ಥರ ಚೆನ್ನಾಗಿ ಕುದಿ ಬರಬೇಕು. ಆ ನಂತರ ಎಷ್ಟು ಹುಣಸೆಹಣ್ಣಿನ ನೀರು ತೊಗೊಂಡಿರ್ತೀರೋ ಅದ್ರ 4ರಷ್ಟು ನೀರು ಹಾಕಿ ಕುದಿಸ್ಕೊಬೇಕು. ಹಾಗೆ ಇನ್ನೊಂದು ಕುಕ್ಕರಲ್ಲಿ ನಾನು ಅನ್ನ, ಬೇಳೆ ಮತ್ತು ತರಕಾರಿನ ಹಾಕಿಟ್ಕೊಂಡಿದ್ದೀನಿ. ನೀವು ಆಲೂಗಡ್ಡೆ ತರಕಾರಿ ಯೂಸ್ ಮಾಡಿದರೆ ಬೇಳೆ ಅಂಶ ಕಡಿಮೆ ಮಾಡಿ, ಜಾಸ್ತಿ ಏನು ಬೇಳೆ ಹಾಕೋದು ಬೇಡ. ಆಲೂಗಡ್ಡೆ ಯೂಸ್ ಮಾಡಿದರೆ ನಾನು ಬೀನ್ಸು, ಕ್ಯಾರೆಟು, ಹಾಗೆಯೇ ನವಿಲುಕೋಸು ಈ ಮೂರನ್ನು ಹಾಕಿದ್ದೀನಿ. ಹಾಗೆ ಕಾಳುಮೆಣಸು ಕೂಡ ಹಾಕಿದ್ದೀನಿ. ನೀವು ಕಾಳುಮೆಣಸು ಹೀಟ್ ಆಗುತ್ತೆ ಅಂದರೆ ಬೇಡ, ಸ್ಕಿಪ್ ಮಾಡಿ. ನಾನು ಒಣ ಕೊಬ್ಬರಿ ಕೂಡ ಹೆಚ್ಚಿಬಿಟ್ಟು ಬೇಳೆಭಾತಿಗೆ ಹಾಕ್ತೀನಿ. ಹಾಗೆಯೇ ತುರಿದ್ಬಿಟ್ಟು ಹಾಕೋರಿದ್ರೆ ಅದನ್ನು ಹಾಕ್ಬೋದು. ಕಾಳುಮೆಣಸು ನೋಡಿ ಸ್ವಲ್ಪನೇ ಹಾಕಬೇಕು, ಯಾಕೆ ಅಂತಂದರೆ ಖಾರ ಪುಡಿ ಹಾಕಿರ್ತೀರಲ್ವ. ಯಾರಿಗೆ ಕಾಳುಮೆಣಸು ಓಕೆ ಆಗುತ್ತೆ ಅಂದವರು ಕಾಳುಮೆಣಸು ಹಾಕ್ಕೊಳ್ಳಿ, ಟೇಸ್ಟ್ ಸೂಪರಾಗಿ ಬರುತ್ತೆ. ಈ ಥರ ನೀವು ಕೂಡ ಟ್ರೈ ಮಾಡಿ ನೋಡಿ. ಇವತ್ತು ತುಂಬ ವಿಶೇಷ ದಿನ ಇರೋದ್ರಿಂದ ಎಲ್ಲರೂ ಶಾಹಿ ಸ್ನಾನ ಮಾಡಬೇಕು ಅಂತ ಟೆಂಪಲಿಗೆಲ್ಲ ಹೋಗಿರ್ತಾರೆ. ಬಟ್ ನಾವೇನು ಹೋಗೋಕ್ಕಾಗಲೇ ಇಲ್ಲ. ಹಾಗಾಗಿ ನಾವು ಜಸ್ಟ್ ಪೂಜೆ ಅಂತೂ ಮಾಡಿದ್ವಿ. ತುಂಬ ಜನ ಲಕ್ಷ್ಮೀ ಪೂಜೆ ಮಾಡ್ತಾರೆ, ಹಾಗೆ ಮನೆ ದೇವ್ರ ಪೂಜೆನೂ ಮಾಡ್ತಾರೆ, ಹಾಗೆ ಗೆಜ್ಜೆ ಮಾಡಿದ್ವಿ. ಎಲ್ರಿಗೂ ಗೆಳತಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಟಾಪಿಕ್ಕು ಈವೆಂಟ್ ಮ್ಯಾನೇಜ್ಮೆಂಟ್. ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ಬೇರೆ ಬೇರೆ ಥರ ಕಾರ್ಯಕ್ರಮಗಳಿಗೆ ರೆಡಿ ಮಾಡ್ಕೊಡೋಕ್ಕೆ ಅಂತಲೇ ಇರ್ತಾರೆ ಜನ. ಲೇಡೀಸಿಗೆ ಇದು ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. 4-5 ಜನ ಹೆಣ್ಮಕ್ಳು ಸೇರಿಕೊಂಡು ಒಂದು ಕಂಪ್ನಿ ಥರ ಮಾಡ್ಕೊಂಬಿಟ್ಟು ನೀವು ಸದ್ಯಕ್ಕೆ ಅಕ್ಕಪಕ್ಕದ ಮನೆ, ನಿಮ್ಮ ಫ್ರೆಂಡ್ಸ್ ಮನೇಲಿ ಫಂಕ್ಷನ್ ಆಗಿದ್ದೆಲ್ಲ ನೀವು ನೋಡಿಕೊಂಡು ಅದಕ್ಕೆ ಬೇಕಾಗಿರುವಂಥ ಫೆಸಿಲಿಟೀಸನ್ನೆಲ್ಲ ಮಾಡಿದರೆ ಅದೇ ಒಂಥರ ಬಿಸ್ನೆಸ್ ಥರ ಆಗುತ್ತೆ. ಫಾರ್ ಎಕ್ಸಾಂಪಲ್ ಮದುವೆಗೆ ವರಪೂಜೆ ಸಾಮಾನು ಹೊಂದಿಸೋದು, ರಂಗೋಲಿ ಹಾಕೋದು, ಈ ಥರ ಸಣ್ಣ ಪುಟ್ಟ ಕೆಲಸಗಳಿಗೆಲ್ಲ ಮಾಡೋದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈವೆಂಟ್ ಮ್ಯಾನೇಜ್ಮೆಂಟು ಒಂದು ಒಳ್ಳೆ ಬಿಸ್ನೆಸ್ ಆಪ್ಷನ್ನು. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಟ್ರೈ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.